LKG ಲೋಯರ್ ಕಿಂಡರ್ ಗಾರ್ಡನ್ ಇರ್ತಕ್ಕಂಥ ಮಕ್ಕಳ ಒಂದು ತರಗತಿಗಳ ಆರಂಭ ಆಗಿದ್ದು ಇಂಗ್ಲಿಷ್ ಮೀಡಿಯಂನಲ್ಲಿ. ಇನ್ನು ಮುಂದೆ ಕಾನ್ವೆಂಟ್ಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಕಾನ್ವೆಂಟನ್ನು LKG UKGಗೋಸ್ಕರ ಹುಡ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ಉಚಿತವಾಗಿ ಎಲ್ಲ ಕಡುಬಡವರಿಗಾಗಿರ್ಬೋದು, ಸಮಾಜದ ಕಟ್ಟ ಕಡೆಯ ಯಾವುದೇ ವ್ಯಕ್ತಿಯ ಮಕ್ಕಳಿಗೂ ಸಹ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆರಂಭ ಆಗಿದೆ. ಈ LKG ಮತ್ತು UKG ತರಗತಿಗಳನ್ನು ಇವತ್ತು ನಮ್ಮ ಹರಿಹರ ಬ್ಲಾಕ್ ಕ್ಷೇತ್ರ ಸಂಬಂಧದ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಸೊ ಅವರಿಗೆ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಪರಶುರಾಮ್ ಅವರು ಸಹ ನಮ್ಮ BRP ಅವರೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರು ಸಹ ಶಾಲೆಯ ಪರವಾಗಿ ಮತ್ತು ಇಲಾಖೆಯ ಪರವಾಗಿ ಅವರು ಸಹ ಸ್ವಾಗತವನ್ನು ಕೊಟ್ಟಿದ್ದಾರೆ. SDMCಯ ಮತ್ತೊಬ್ಬ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ನಿಂಗಪ್ಪನವರು ಅವರು ಸಹ ಉಪಸ್ಥಿತರಿದ್ದಾರೆ. ಮತ್ತೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಎಲ್ಲ ಸಹ ಶಿಕ್ಷಕರು, ಮತ್ತೆ LKG ನಡೆಸ್ತಕ್ಕಂಥ ಶಿಕ್ಷಕರು ಮತ್ತು ಎಲ್ಲ ಮಕ್ಕಳು ಉಪಸ್ಥಿತರಿದ್ದಾರೆ. ಮತ್ತೆ ನಮ್ಮ ಗ್ರಾಮಸ್ಥರು ಸಹ ಕಿರಣ್ ಅವರು ಸಹ ಉಪಸ್ಥಿತರಿದ್ದಾರೆ. ಈ ಶಾಲೆಯ ಹಳೆ ವಿದ್ಯಾರ್ಥಿಯವರು ಮತ್ತೆ ಎಲ್ಲರಿಗೂ ಈ ವಿಷಯ ಗ್ರಾಮದಲ್ಲಿ ಎಲ್ಲರಿಗೂ ತಲುಪಿ ಮತ್ತು ಎಲ್ಲ ಮಕ್ಕಳನ್ನ ನಮ್ಮ ಶಾಲೆಗೆ ಸರ್ಕಾರಿ ಶಾಲೆಗೆ ತಲುಪಿಸಿ ಅಂತ ಹೇಳ್ತಾ ಈ ಒಂದು ಉದ್ಘಾಟನೆ ಬಗ್ಗೆ ಮತ್ತು LKG UKG ತರಗತಿಗಳ ಬಗ್ಗೆ ನಮ್ಮ ಮಹೇಶ್ ಸರ್ ಅವರು ಇದೆಲ್ಲ ಮಾತಾಡಬೇಕು ಅಂತ ಕೇಳ್ತೀವಿ. SDMC ಸದಸ್ಯರೇ, ಈ ಶಾಲೆ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರೇ, ಪ್ರಸಕ್ತ ಸಾಲಿನಿಂದ ಏನು LKG UKG ಪ್ರಾರಂಭ ಈಗೆಲ್ಲ ಗೊತ್ತಾಗಿದೆ. ನಾವು ಸಹ ಏನು ಈ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಎಲ್ಲ ಸೌಲಭ್ಯಗಳನ್ನು ಓದೋಕ್ಕಾಗಿಲ್ಲ. ಆದರೆ ಇಂದಿನ ಮಕ್ಕಳು ಎಲ್ಲ ಸೌಲಭ್ಯಗಳು ಸಹ ಸಿಗೋದ್ರಿಂದ ಯಾವುದೇ ಖಾಸಗಿ ಸಂಸ್ಥೆಯಿಂದ ಅದೇ ರೀತಿ ಈಗ LKG UKG ಅವಶ್ಯಕತೆ ಎಷ್ಟಿದೆ ಅಂತಂದರೆ, ನಾನು ಒಂದೇ ತರಗತಿಯ ದಾಖಲಾತಿ ಪರಿಶೀಲಿಸಿದಾಗ ಕೇವಲ ಈ ಗ್ರಾಮದಲ್ಲಿ 5 ಮಕ್ಕಳು ಮಾತ್ರ ದಾಖಲಾಗಿದ್ದಾರೆ. ಆದರೆ ಅದೇ LKG UKGಗೆ 25 ಮಕ್ಕಳು ದಾಖಲಾಗಿದ್ದಾರೆ. ಅಂದರೆ ನಾವು ಈ LKG UKG ಯಾವ ರೀತಿ ಮಕ್ಕಳನ್ನು ನಮ್ಮ ಶಾಲೆಗಳತ್ತ ಕರೆತರಬಹುದು ಅಂತಕ್ಕಂಥದ್ದು ಇದರಿಂದ ನಮಗೆ ಜಾಗೃತಿ ಗೊತ್ತಾಗ್ತದೆ. ಈ ಬಗ್ಗೆ ಇಲಾಖೆ ಈಗಾಗಲೇ ಪರಿಕರಗಳನ್ನು ಮತ್ತು ಎಲ್ಲ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದೆ. ಆ ಅನುದಾನದ ಬಳಕೆ ಆಗಬೇಕು ಅಂದರೆ ನಮ್ಮ ಶಾಲೆಗೆ ಹೆಚ್ಚು ಮಕ್ಕಳು ದಾಖಲಾಗಬೇಕು. ಈ ನಿಟ್ಟಿನಲ್ಲಿ ಇಲಾಖೆ ಜೊತೆಗೆ ನಾವು ನೀವೆಲ್ಲರೂ ಸೇರಿ ಈ ಮುಂದಿನ ದಿನಗಳಲ್ಲಿ ಈ ಹಿಂದೆ 5-6 ವರ್ಷ ಇರ್ತಕ್ಕಂಥ ಶಾಲೆ ಕಡಿಮೆ ಇದೆ. ಮತ್ತೆ ಅದೇ ವೈಭವವನ್ನು ನಾವು ನೀವೆಲ್ಲರೂ ಕಾಣೋಣ ಅಂತ ಹೇಳ್ತಾ ಇಲಾಖೆ ಪರವಾಗಿ ಎಲ್ಲರಿಗೂ ಸಹ ಪೂರ್ವಕ ಉದ್ಘಾಟನೆ ಮಾಡಿದ ಮಾತಾಡಿರ್ತಕ್ಕಂಥ ಮಹೇಶ್ ಸರ್ BRP ಅವರಿಗೆ ಧನ್ಯವಾದಗಳು. ಈಗ ತಾನೇ ನಮ್ಮ ಇಲಾಖೆಯ CRP ಅವರಾಗಿರ್ತಕ್ಕಂಥ ಗಲ್ಲಿಕೋಟ್ CRPಗಳಾಗಿರ್ತಕ್ಕಂಥ ಶ್ರೀಯುತ ದಿವಾಕರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ SDMC ಪರವಾಗಿ ಮತ್ತು ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. LKG ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷದ LKG UKG ತರಗತಿಗಳ ಬಗ್ಗೆ ನಮ್ಮ ದಿವಾಕರ್ ಸರ್ ಮಾತಾಡಬೇಕು. ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು, ಸರ್ಕಾರಿ ಶಾಲೆಗಳನ್ನು ಸಬಲೀಕರಣ ಮಾಡಬೇಕು ಅಂತ ದೃಷ್ಟಿಯಲ್ಲಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ LKG UKG ತರಗತಿಗಳನ್ನು ಪ್ರಾರಂಭ ಮಾಡಿರುವ ನಮ್ಮ LKG ಮತ್ತು UKG ತರಗತಿಗಳನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೊಟ್ಟಿರೋದ್ರಿಂದ ಗಣನೀಯವಾಗಿ 1ನೇ ತರಗತಿಗೆ ದಾಖಲಾಗ್ತಕ್ಕಂತಹ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಎಲ್ಲೂ ಕೂಡ ನಾವು ಏನು ಮನೆ ಭೇಟಿಯನ್ನು ಕೈಗೊಳ್ಳೋದಕ್ಕಿಂತ ಮುಂಚೆ ನಮ್ಮ ಶಾಲೆಯಲ್ಲಿರ್ತಕ್ಕಂತಹ UKG ಮಕ್ಕಳು ಎಷ್ಟು ಸಿಗ್ತಾರೆ ಅಂತಕ್ಕಂತಹ ಒಂದು ಅಂದಾಜು ನಮಗೆ ಬೇಗ ಸಿಗುತ್ತೆ. ಅದರೊಟ್ಟಿಗೆ ಬೈಲಿಂಗ್ವೆಲ್ ತರಗತಿಗಳು ನಮ್ಮಲ್ಲೇ ಇರೋದ್ರಿಂದ LKG UKGಯಲ್ಲಿ ಅವ್ರಿಗೇನು ಶಿಕ್ಷಣ ಸಿಗುತ್ತೆ ಅದು ನಮ್ಮ ಬೈಲಿಂಗ್ವೆಲ್ ತರಗತಿಗೆ ಪೂರಕವಾಗಿರ್ತದೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಗುಣಾತ್ಮಕ ಶಿಕ್ಷಣ ಸಿಗ್ತಾ
ನಡೀತಾ ಇದೆ. ನಮ್ಮ ತಾಲೂಕು ಹಂತದಲ್ಲಿ ಈಗ ಆಲ್ರೆಡಿ ಒಂದು 10 ಶಾಲೆಗಳಲ್ಲಿ ಏನು LKG ಶಾಲೆಗಳನ್ನು LKG UKG ತರಗತಿಗಳನ್ನು ಆರಂಭ ಮಾಡಿದ್ದಾರೆ. ಅಲ್ಲಿ ಗಣನೀಯವಾಗಿ ದಾಖಲಾತಿ ಹೆಚ್ಚಾಗಿದೆ. ಅದೇ ರೀತಿ ಕೊಂಡಜ್ಜಿ ಶಾಲೆಯಲ್ಲೂ ಕೂಡ LKG ಆರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲೂ ಸಹ ದಾಖಲಾತಿ ಹೆಚ್ಚಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡೋಣ ಅಂತ ಹೇಳ್ತಾ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕುರಿತು ಮತ್ತು ಅದರ ಸವಿಸ್ತಾರವಾಗಿ ಅದರ ಯಾಕೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇದು LKG UKGಯನ್ನು ಓಪನ್ ಮಾಡಿದ್ವಿ ಅಂತಕ್ಕಂಥದ್ರ ಬಗ್ಗೆ ನಮ್ಮ ದಿವಾಕರ್ ಸರ್ ಅವರು ನಮ್ಮೆಲ್ಲರಿಗೂ ತಿಳಿಯಪಡಿಸಿದ್ದಾರೆ. ಸೊ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಎಲ್ಲ ಮಕ್ಕಳ ಪರವಾಗಿ ಮತ್ತು ಶಿಕ್ಷಕರ ಪರವಾಗಿ ಧನ್ಯವಾದಗಳು. SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪರಶುರಾಮ್ ಅವರು ಸಹ ನಮ್ಮ LKG UKG ತರಗತಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರು ಈ ತರಗತಿಗಳ ಬಗ್ಗೆ ಈ ವರ್ಷದ ಶೈಕ್ಷಣಿಕ ವರ್ಷದ ಈ ತರಗತಿಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡಬೇಕಂತಂದರೆ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಸರ್ಕಾರಿ ಹಿರಿಯ ಮಾದರಿ ಶಾಲೆಯಲ್ಲಿ ಇವತ್ತು ಈ ದಿವಸ LKG ಸ್ಕೂಲ್ ಪ್ರಾರಂಭ ಆಗಿರುತ್ತೆ. ಸರ್ಕಾರ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಅನುಕೂಲ ಆಗಂತೇಳಿ ಅನುಕೂಲ ಮಾಡ್ತಕ್ಕಂಥ ಯೋಜನೆಗಳಿಗೆ ಎಲ್ಲರಿಗೂ ಇವತ್ತು ಮಕ್ಕಳಿಗೆ ಭಾಳ ಒಳ್ಳೆಯದಾಗ್ತದೆ. ಇದೇ ರೀತಿ ಮುಂದಕ್ಕೆ ಅಂತೇಳಿ SDMCಯ ಮತ್ತೋರ್ವ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ನಿಂಗಪ್ಪನವರು ಅವರು ಈ ತರಗತಿಗಳ ಬಗ್ಗೆ ಒಂದೆರಡು ಮಾತಾಡಬೇಕಂತ ಕೇಳ್ಬೋದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ. ಈ ನಮ್ಮ ಶಾಲೆಯಲ್ಲಿ ಭಾಳ ದಿವಸದಿಂದ ನಮಗೆ ಒಂದು ಇದಿತ್ತು. ನಮ್ಮ ಸ್ಕೂಲಲ್ಲಿ ಸಣ್ಣ ಮಕ್ಕಳಿಗೆ ಭಾಳ ಶಾಲೆ UKG ಮಾಡ್ಕೊಂಡು LKG ಅಂದ್ಕೊಂಡಿದ್ವಿ. ನಮ್ಮ ಒಂದು ಕೂಗನ್ನು ಕೇಳಿ ನಮ್ಮಂಥ ಅಧಿಕಾರಿಗಳು ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಇವಾಗ ನಾವು ಎರಡು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಮತ್ತು ಯುವ ಉತ್ಸಾಹಿ ಮತ್ತು ಇಲ್ಲಿ ನಮ್ಮ ಕೊಂಡಜ್ಜಿ ಗ್ರಾಮದ ಗ್ರಂಥಪಾಲಕರು ಸಹ ಅವರು ಗ್ರಂಥಾಲಯದ ಗ್ರಂಥಪಾಲಕರು ಯಾವುದೇ ನಮ್ಮ ಶಾಲೆಯಲ್ಲಿ ಯಾವುದೇ ಈ ಥರದ ಕಾರ್ಯಕ್ರಮಗಳಿದ್ರೆ ಮುಂಚೂಣಿಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರು ಹಳೆಯ ವಿದ್ಯಾರ್ಥಿಯಾಗಿ ಮತ್ತು ಈ ಒಂದು ಗ್ರಾಮದ ಗ್ರಾಮಸ್ಥರಾಗಿ ನಮ್ಮ LKG UKG ತರಗತಿ ಬಗ್ಗೆ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾರೆ. ವೇದಿಕೆ ಎಲ್ಲ ಗಣ್ಯಮಾನ್ಯರಿಗೆ ಹೃದಯಪೂರ್ವಕವಾದ ನಮಸ್ಕಾರವನ್ನು ತಿಳಿಸ್ತಾ ಈ ದಿನ ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಗುತ್ತೆ. ಯಾಕೆ ಖುಷಿ ಆಗುತ್ತೆ ಅಂದರೆ ನಮಗೆ ಓದಿಸಿದಂಥ ಗುರುಗಳು ಇಲ್ಲೇ ಇದ್ದಾರೆ. ಅದು ವಿಶೇಷವಾಗಿ ಮಹೇಶ್ ಸರ್ ನಮಗೆ ಗುರುಗಳು ಅವರು ನಮಗೆ ಅವರು ವಿಶೇಷವಾಗಿ ಪಾಠ ವಿಶೇಷವಾಗಿ ಅವ್ರು ಹೇಳ್ತಾ ಇದ್ರು ನಾವು ಗ್ರಾಮೀಣ ವಿದ್ಯಾರ್ಥಿಗಳಾಗಿ ನಾವು ಹೋದಾಗ ನಮಗೆ ಈ ಥರ ಯಾವುದೇ ರೀತಿ LKG UKG ಇರಲಿಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂ ಹಳ್ಳಿಗಳಲ್ಲಿರುವಂಥ ರೈತರ ಮಕ್ಕಳನ್ನ ವಿಶೇಷವಾಗಿ ನೀವು ಯಾವುದ್ಯಾವುದೋ ದುಂದುಗಟ್ಟುಗಳನ್ನು ಖರ್ಚು ಮಾಡಿ ನೀವು ಪ್ರೈವೇಟ್ ಶಾಲೆಗಳಿಗೆ ಹಾಕ್ತಿದ್ರಿ. ಸರ್ಕಾರನೇ ವಿಶೇಷವಾಗಿ ನಮ್ಮ ಮಹೇಶ್ ಸರ್ ಇದಾರಲ್ಲ ಈ ಥರ ಗುರುಗಳನ್ನು ವಿಶೇಷವಾಗಿ ಆಯ್ಕೆ ಮಾಡಿ LKG UKG ವಿಶೇಷವಾಗಿರುವಂಥ ಶಾಲೆಗಳನ್ನ ತಂದರು. ವಿಶೇಷವಾಗಿ ಒಂದು ಹೇಳೋಕೆ ಏನು ಇಷ್ಟಪಡ್ತೀವಿ ಅಂದರೆ ಈ ಥರ ಅವಕಾಶಗಳು ನಮಗೆ ಸಿಕ್ಕಿರಲಿಲ್ಲ. ಈ ನಮ್ಮ ವಿಶೇಷವಾಗಿರೋ ಗುರುಗಳು ನಮಗೆ ಬಂದಾದ್ಮೇಲೆ ನಮ್ಮ ಜೀವನದಲ್ಲಿ ವಿಶೇಷವಾಗಿ ಎಲ್ಲ ಶಾಲೆಗಳು LKG UKG ಆಗಿ ಮಾರ್ಪಾಡಾಗಲಿ. ಎಲ್ಲ ಹಳೆಯ ಹಳ್ಳಿಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ LKG UKG ಶಿಕ್ಷಣವನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನೀಡಬೇಕಂತೇಳಿ ಸರ್ಕಾರ ಒಂದು ವಿಶೇಷವಾಗಿರೋ ಯೋಜನೆಯನ್ನು ಹಾಕೊಂಡು ಈ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ನಮಗೆ ಪ್ರಾರಂಭ ಮಾಡಿ ತಂದುಕೊಟ್ಟಿದ್ದಾರೆ. ನಿಜವಾಗ್ಲೂ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಸಚಿವರಿಗೆ ಮತ್ತು ಇಲ್ಲಿರುವಂಥ ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಈ ವಿಶೇಷವಾಗಿರೋ LKG UKG ಶಾಲೆಗಳಿಗೆ ತಮ್ಮೆಲ್ಲ ಹಳ್ಳಿಗಳಲ್ಲಿರುವಂಥ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಹಾಕಿ ನೀವು ದುಂದುಗಟ್ಟುಗಳನ್ನು ಖರ್ಚು ಮಾಡಿದೆ ಉಚಿತವಾಗಿ ಶಿಕ್ಷಣ, ಉಚಿತವಾಗಿ ಊಟ, ಉಚಿತವಾಗಿರುವಂಥ ಸಲಕರಣೆಗಳನ್ನು ನೀಡಿರ್ತಾರೆ ಸರ್ಕಾರದಿಂದ. ನಾವು ದಯಮಾಡಿ ನಾವೆಲ್ಲರೂ ವಿಶೇಷವಾಗಿ ಉಪಯೋಗಿಸಿ ಸರ್ಕಾರಕ್ಕೆ ಒಂದು ವಿಶೇಷವಾಗಿರೋ ಒಂದು ಶಿಕ್ಷಣವನ್ನು ನೀಡಿದ್ದಾರೆ. ನಾವೆಲ್ಲರೂ ಸೇರಿ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದವನ್ನು ಹೇಳೋಣ. ಅಂಗನವಾಡಿಗಳಲ್ಲಿ ಸಾವಿರಾರು ಮತ್ತು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಸೇರಿಸ್ತಾರೆ. ಬಟ್ ನಮ್ಮ ಶಾಲೆಗಳಲ್ಲಿ ಉಚಿತವಾಗಿದೆ. ಹಾಗಾಗಿ ಎಲ್ಲ ಮಕ್ಕಳನ್ನ ಸಾರ್ವಜನಿಕರು ದಯಮಾಡಿ ಸೇರಿಸಿದ್ದಾರೆ. ಧನ್ಯವಾದಗಳು. ಕಾರ್ಯಕ್ರಮ ಗೊತ್ತಿರೋ ಹಾಗೆ LKG ಶಾಲೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ LKG ಪ್ರಾರಂಭವಾಗಿ ಈ ವರ್ಷ 26-27ನೇ ಸಾಲಿನಲ್ಲಿ ಬೈಲಿಂಗ ತರಗತಿಗಳು ಕೂಡ ಪ್ರಾರಂಭ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಇನ್ಸ್ಟ್ರೂಮೆಂಟ್ ಎಲ್ಲ ತಂದಿದ್ವಿ. ಅದರಲ್ಲಿ ಒಂದು ವಾರ ಆದರೂ ಯಾರು ಬರಲಿಲ್ಲ ಅಂತ ದಿನ ನಮ್ಮ HM ಫೋನ್ ಮಾಡ್ತಾ ಇದ್ರು ಮಹೇಶ್ ಮಾಸ್ಟರ್ಗೆ, ಬನ್ನಿ ಸರ್ ಯಾವಾಗ ಬರ್ತೀರಿ ಅಂತ. ಮತ್ತು ಇವತ್ತು ಅಚಾನಕ್ ಬೆಳಗ್ಗೆನೇ ಬಂದಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದು ಟೇಪ್ ಕಟ್ ಮಾಡೋದ್ರ ಮೂಲಕ ಉದ್ಘಾಟನೆ ಮಾಡೋದ್ರ ಮೂಲಕ ನಮ್ಮ ಇದನ್ನು LKG ಪ್ರಾರಂಭ ಮಾಡಿಸಿದ್ದಾರೆ. ಅವರಿಗೆ ಜೋರಿಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳು. ಆಮೇಲೆ SDMC ಅಧ್ಯಕ್ಷರು ಮತ್ತು ಸದಸ್ಯರು ಕೂಡ ಎಲ್ಲರೂ ದಿವಾಕರ್ ಸರ್, ಅವರು ಬನ್ನಿಕೋಡ್ CRP ಸರ್
ಜೀವಪ್ರಸಾದ್ ಅವರು ಕೂಡ ಅವರು ಬಂದು ಇದನ್ನ LKG ತರಗತಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದಗಳು. ಸದಸ್ಯರು ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಬರಬೇಕಾಗಿತ್ತು. ಆಮೇಲೆ ಕಿರಣ್ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಚಪ್ಪಾಳೆ ಮೂಲಕ ಧನ್ಯವಾದಗಳು.